ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ಇಂದಿನ ಕತೆ ಮೌನ ಮುರಿದ ಕ್ಷಣ. ಈ ಕತೆ ಹುಟ್ಟಿದ್ದು ಯಾವ ಅರಮನೆಯಲ್ಲೂ ಅಲ್ಲ, ಯಾವ ಸಂಭ್ರಮದಲ್ಲೂ ಅಲ್ಲ. ಒಂದು ಚಿಕ್ಕ ಹಳ್ಳಿಯ ಅಂಚಿನಲ್ಲಿದ್ದ ಒಡೆದ ಮಣ್ಣಿನ ಮನೆಯಲ್ಲಿ. ಆ ದಿನ ಮಳೆ ಸುರಿಯುತ್ತಿತ್ತು. ಆಕಾಶವು ಅತ್ತುಕೊಳ್ಳುತ್ತಿದ್ದಂತೆ. ಆ ಮನೆಯಲ್ಲಿ ಹುಟ್ಟಿದ ಮಗು ಅಳಲಿಲ್ಲ, ಅತ್ತುಕೊಳ್ಳಲು ಇಲ್ಲ. ಅವಳು ಮೌನವಾಗಿಯೇ ಜಗತ್ತಿಗೆ ಬಂದಳು. ಮಗುವಿಗೆ ಶಬ್ದ ಇಲ್ಲ ಅಂದರು ಕೆಲವರು. ಬದುಕು ಕಷ್ಟ ಆಗುತ್ತೆ ಅಂದರೆ ಇನ್ನೊಬ್ಬರು. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಈ ಮೌನವೇ ಮುಂದೆ ಒಂದು ದೊಡ್ಡ ಕಥೆಯಾಗಿ ಬೆಳೆದಿತ್ತು ಅಂತ. ಅವಳ ಹೆಸರು ಮೈತ್ರಿ. ಮೈತ್ರಿ ಬೆಳೆದಳು, ಆದರೆ ಜೋರಾಗಿ ಮಾತಾಡಲಿಲ್ಲ, ತಪ್ಪಾದಾಗ ಕೂಗಲಿಲ್ಲ, ನೋವಾದಾಗ ಅಳಲಿಲ್ಲ. ಅವಳ ಕಣ್ಣುಗಳು ಮಾತ್ರ ಎಲ್ಲವನ್ನೂ ಹೇಳುತ್ತಿದ್ವು. ಅಪ್ಪ ದಿನಗೂಲಿ ಕಾರ್ಮಿಕ, ಅಮ್ಮ ಮನೆ ಕೆಲಸ, ಬಡತನ. ಅವರ ಮನೆಯ ಅತಿಥಿಯಲ್ಲ, ಅದು ಮನೆಯ ಸದಸ್ಯ. ಪಾಠಶಾಲೆಗೆ ಹೋಗುವಾಗ ಚಪ್ಪಲಿ ಇರಲಿಲ್ಲ, ಹಸಿವಾದಾಗ ಅಕ್ಕಿ ಇರಲಿಲ್ಲ. ಆದರೆ ಕಲಿಯಬೇಕು ಅನ್ನೋ ಹಸಿವು ಅವಳಲ್ಲಿ ಯಾವತ್ತೂ ಕಡಿಮೆಯಾಗಲಿಲ್ಲ. ಗುರು ಕೇಳಿದ್ರು, ನಿನಗೆ ಏನಾಗಬೇಕು ಎಂದು. ಮೈತ್ರಿ ತಲೆ ತಗ್ಗಿಸಿ ಹೇಳಿದಳು, ನನ್ನಂಥವರ ಬದುಕು ಬದಲಾಗಬೇಕು ಸರ್ ಎಂದಳು. ಆ ಮಾತು ಕ್ಲಾಸ್ ರೂಮಲ್ಲಿ ಯಾರಿಗೂ ದೊಡ್ಡದಾಗಿ ಅನಿಸಲಿಲ್ಲ. ಆದರೆ ಅದು ಭವಿಷ್ಯದಲ್ಲಿ ಒಂದು ಭೂಕಂಪವಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕಾಲ ಹೋದಂತೆ ಅವಳ ಮೇಲೆ ಜವಾಬ್ದಾರಿಗಳು ಬಿದ್ದವು. ತಂಗಿ, ತಮ್ಮ, ಅಮ್ಮ, ಅಪ್ಪ, ಎಲ್ಲರ ಕನಸುಗಳ ಭಾರ ಅವಳ ಭುಜಗಳ ಮೇಲೆ. ಅವಳು ನಿಲ್ಲಲಿಲ್ಲ, ಅವಳು ಓಡಲಿಲ್ಲ. ಅವಳು ಮೌನವಾಗಿ ನಡೆಯುತ್ತಲೇ ಹೋದಳು. ಒಂದು ದಿನ ಅವಳ ಜೀವನದ ಮೊದಲ ದೊಡ್ಡ ಹೊಡೆತ ಬಂತು. ಆ ದಿನದಿಂದ ಈ ಕಥೆ ಒಬ್ಬ ಹುಡುಗಿಯ ಕಥೆಯಲ್ಲ, ಒಂದು ಯುದ್ಧದ ಕಥೆಯಾಗಿ ಮಾರ್ಪಟ್ಟಿತ್ತು. ಮೈತ್ರಿಯ ಬದುಕು ಒಂದೇ ರೀತಿ ಸಾಗುತ್ತಿರಲಿಲ್ಲ, ಅದು ನದಿಯಂತಿತ್ತು. ಕೆಲವೊಮ್ಮೆ ಶಾಂತ, ಕೆಲವೊಮ್ಮೆ ಅಪಾಯಕರ. ಆ ದಿನ ಅವಳು ಶಾಲೆಯಿಂದ ಮನೆಗೆ ಬಂದಾಗ ಮನೆಯಲ್ಲಿ ವಿಚಿತ್ರ ಮೌನ ಇತ್ತು. ಅಮ್ಮ ಮಾತಾಡಲಿಲ್ಲ, ಅಪ್ಪ ಕಣ್ಣು ಕೆಂಪಾಗಿತ್ತು. ಮೈತ್ರಿಗೆ ಕೇಳುವ ಧೈರ್ಯ ಇರಲಿಲ್ಲ. ಮೌನವೇ ಅವಳ ಪ್ರಶ್ನೆ. ಸಂಜೆ ಆದಾಗ ಅಪ್ಪ ನಿಟ್ಟುಸಿರು ಬಿಟ್ಟರು. ಇನ್ನು ಮುಂದೆ ನೀನು ಶಾಲೆಗೆ ಹೋಗಬೇಡ ಮಗಳೇ. ಆ ಮಾತು ಮೈತ್ರಿಯ ಕಿವಿಗೆ ಬಿದ್ದಿಲ್ಲ, ಹೃದಯಕ್ಕೆ ಬಿದ್ದಿತು. ಅವಳು ಏನೂ ಕೇಳಲಿಲ್ಲ, ಅಳಲಿಲ್ಲ, ಕೋಪಗೊಳ್ಳಲಿಲ್ಲ. ಅಂದು ರಾತ್ರಿ ದೀಪದ ಬೆಳಕಿನಲ್ಲಿ ಅವಳು ತನ್ನ ಪುಸ್ತಕಗಳನ್ನು ನೋಡುತ್ತಾ ಕೂತಿದ್ದಳು. ಪ್ರತಿ ಅಕ್ಷರದಲ್ಲೂ ಒಂದು ಕನಸು ಇತ್ತು. ಆ ಕನಸುಗಳನ್ನು ಕಟ್ಟಿ ಹಾಕಿದಂತೆ ಆ ಮಾತು ಬಂದಿತ್ತು. ಹಳ್ಳಿಯ ಜಮೀನು ಹರಾಜಾಗಿತ್ತು, ಸಾಲ ಹೆಚ್ಚಾಗಿತ್ತು. ಅಪ್ಪನ ಕೈಗೆ ಕೆಲಸ ಇರಲಿಲ್ಲ. ಬದುಕು ಅವಳನ್ನು ಪರೀಕ್ಷೆಗೆ ಇಳಿಸಿತ್ತು. ಮುಂದಿನ ದಿನ ಅವಳು ಶಾಲೆಗೆ ಹೋಗಲಿಲ್ಲ, ಬದಲಾಗಿ ಬೇರೆಯವರ ಮನೆಗಳಲ್ಲಿ ಪಾತ್ರೆ ತೊಳೆಯಲು ಹೋದಳು. ಆ ಕೈಗಳು ಪುಸ್ತಕ ಹಿಡಿಯಬೇಕಾಗಿತ್ತು, ಆದರೆ ಅವು ಬಟ್ಟೆ ತೊಳೆಯುತ್ತಿದ್ದವು. ಕೆಲವರು ನಗಡಿದ್ರು, ಓದಿ ಏನು ಪ್ರಯೋಜನ ಅಂದರು. ಕೆಲವರು ಕರುಣಿಸಿದ್ರು, ಆದರೆ ಯಾರೂ ಅವಳೊಳಗಿನ ಬೆಂಕಿಯನ್ನು ನೋಡಲಿಲ್ಲ. ಒಂದು ದಿನ ಶಾಲೆಯ ಗುರು ಅವಳ ಮನೆಗೆ ಬಂದರು. ಈ ಹುಡುಗಿಯನ್ನು ನಿಲ್ಲಿಸಬೇಡಿ ಅಂದರು. ಇವಳು ಸಾಮಾನ್ಯನಲ್ಲ. ಆ ಮಾತು ಅಪ್ಪನ ಮನಸ್ಸಿಗೆ ತಟ್ಟಿತು. ಆದರೆ ಅವರಲ್ಲಿ ಉತ್ತರ ಇರಲಿಲ್ಲ. ಮೈತ್ರಿ ಮೌನವಾಗಿ ನಿಂತು ಕೇಳುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದೇ ಪ್ರಶ್ನೆ, ಬದುಕು ಗೆಲ್ಲೋದು ಕನಸನ್ನೇ ಬಿಡೋದಾ? ಅವಳು ಮತ್ತೆ ಶಾಲೆಗೆ ಹೋದಳು. ಬೆಳಿಗ್ಗೆ ಕೆಲಸ, ಮಧ್ಯಾಹ್ನ ಓದು, ರಾತ್ರಿ ದಣಿವು. ಆದರೆ ಒಂದು ಸಣ್ಣ ಘಟನೆ ಅವಳ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿತು. ಆ ದಿನ ಹಳ್ಳಿಯಲ್ಲಿ ಜಾತ್ರೆ, ಜನಸಮೂಹ, ಶಬ್ದ, ಗದ್ದಲ.
ಆ ಗದ್ದಲದ ಮಧ್ಯೆ ಒಂದು ಅಪಮಾನ ಅವಳ ಮೌನವನ್ನು ಒಡೆದಿತ್ತು. ಅವಳು ಮೊದಲ ಬಾರಿ ತಾನಾಗಿ ನಿಂತುಕೊಳ್ಳಬೇಕಾದ ಕ್ಷಣ. ಅಂದು ಜಾತ್ರೆ ಅನ್ನೋದು ಮಕ್ಕಳಿಗೆ ಖುಷಿ, ಹಿರಿಯರಿಗೆ ನೆನಪು, ಬಡವರಿಗೆ ಒಂದು ದಿನದ ಮರೆವು. ಮೈತ್ರಿಗೂ ಹಾಗೆ. ಆದರೆ ಆ ದಿನ ಜಾತ್ರೆ ಅವಳ ಬದುಕಿನ ಅತಿ ದೊಡ್ಡ ಪಾಠವಾಗಿ ಬಿಟ್ಟಿತ್ತು. ಜನಗಳ ಮಧ್ಯೆ ನಿಂತಿದ್ದಾಗ ಒಬ್ಬನು ಅವಳನ್ನು ತಳ್ಳಿದ. ಅವಳ ಕೈಯಲ್ಲಿದ್ದ ಪಾತ್ರೆ ಬಿದ್ದು ಒಡೆದಿತ್ತು. ಕಣ್ಣು ಕಾಣುತ್ತಿಲ್ವಾ? ಅವನು ಕೂಗಿದ. ಮೈತ್ರಿ ತಲೆ ತಗ್ಗಿಸಿಕೊಂಡಳು. ಕ್ಷಮೆ ಕೇಳಲು ಬಾಯಿ ತೆರೆಸಿದಳು. ಆದರೆ ಆ ಕ್ಷಣದಲ್ಲಿ ಜನಸಮೂಹ ನಕ್ಕಿತು. ಆ ನಗು ಅವಳ ಮೇಲೆ ಬಿದ್ದ ಹೊಡೆತಕ್ಕಿಂತ ಹೆಚ್ಚು ನೋವು ಕೊಟ್ಟಿತ್ತು. ಅವನು ಮತ್ತೆ ಹೇಳಿದ, ಇಂಥವರು ಜಾತ್ರೆಗೆ ಬರಬಾರ್ದು. ಅಂದು ಮೈತ್ರಿಯೊಳಗೆ ಏನೋ ಕದಲಿತು. ಇದುವರೆಗೂ ಅವಳು ಎಲ್ಲವನ್ನೂ ಸಹಿಸಿಕೊಂಡಿದ್ದಳು. ಆದರೆ ಆ ಕ್ಷಣ ಅವಳು ತನ್ನನ್ನೇ ಕಳೆದುಕೊಳ್ಳುತ್ತಿರುವಂತೆ ಅನಿಸಿತು. ಅವಳು ತಲೆ ಎತ್ತಿದಳು. ಮೊದಲ ಬಾರಿ ಜನರ ಕಣ್ಣನ್ನು ನೇರವಾಗಿ ನೋಡಿದಳು. ಮೌನದಿಂದ ಹೊರಬಂದ ಮಾತು ನಿಧಾನವಾಗಿತ್ತು, ಆದರೆ ಗಟ್ಟಿಯಾಗಿತ್ತು. ನಾನು ಇಲ್ಲಿ ಇರೋ ಹಕ್ಕು ನನಗೂ ಇದೆ. ಗದ್ದಲ ನಿಂತಿತ್ತು. ಜನ ನಿಶಬ್ದರಾದರು. ಅವನು ಮಾತಾಡಲಿಲ್ಲ. ನಗು ಮಾಯವಾಯಿತು. ಆ ಕ್ಷಣ ಮೈತ್ರಿಗೆ ಅರ್ಥವಾಯಿತು, ಮೌನವೇ ಅವಳ ಶಕ್ತಿ. ಆದರೆ ಅವಶ್ಯಕವಾದಾಗ ಮಾತಾಡೋದು ಅವಳ ಧರ್ಮ. ಅವಳು ಮನೆಗೆ ಹೋದಳು. ಆ ರಾತ್ರಿ ನಿದ್ರೆ ಬರಲಿಲ್ಲ. ಅವಳೊಳಗೆ ಒಂದು ಹೊಸ ಮೈತ್ರಿ ಹುಟ್ಟುತ್ತಿದ್ದಳು. ಮುಂದಿನ ದಿನದಿಂದ ಅವಳು ಬದಲಾಗತೊಡಗಿದಳು. ಶಾಲೆಯಲ್ಲಿ ಹಿಂದಿನ ಬೆಂಚಿನಿಂದ ಮುಂದಿನ ಬೆಂಚಿಗೆ ಬಂದಳು. ಗುರು ಕೇಳಿದ ಪ್ರಶ್ನೆಗೆ ಮೊದಲ ಬಾರಿ ಕೈ ಎತ್ತಿದ್ದಳು. ಕೆಲವರು ಆಶ್ಚರ್ಯಪಟ್ಟರು, ಕೆಲವರು ನಕ್ಕರು. ಆದರೆ ಅವಳು ನಿಲ್ಲಲಿಲ್ಲ. ಆ ದಿನ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ನನ್ನ ಬದುಕಿನ ಕಥೆ ಇನ್ನೊಬ್ಬರು ಬರೆಯೋದಿಲ್ಲ ಎಂದು. ಆ ನಿರ್ಧಾರಕ್ಕೆ ಬದುಕು ತಕ್ಷಣವೇ ಮೊದಲ ಪರೀಕ್ಷೆ ಇಟ್ಟಿತು. ಒಂದು ಪತ್ರ ಬಂತು. ಆ ಪತ್ರದಲ್ಲಿ ಇದ್ದ ಮಾತುಗಳು ಅವಳನ್ನು ಮತ್ತೆ ಕತ್ತಲಿಗೆ ತಳ್ಳುವಷ್ಟು ಗಟ್ಟಿಯಾಯಿತು. ಸ್ನೇಹಿತರೆ, ಈ ಕತೆ ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಭಾಗ ಬೇಕಂದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗವನ್ನು ಆದಷ್ಟು ಬೇಗ ಪ್ರಸಾರ ಮಾಡುತ್ತೇನೆ. ಕತೆ ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಇನ್ನೊಂದು ಭಾಗದಲ್ಲಿ ಸಿಗುವವರೆಗೂ ಸ್ಟೇ ಟ್ಯೂನ್. ಬೈ ಬೈ. ಟೇಕ್ ಕೇರ್.